ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪ್ಯಾರಾಮೆಟ್ರಿಕ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಹೇಗೆ ಫೈಂಡ್ ಔಟ್ ಮಾಡೋದು ಅದನ್ನು ನೋಡೋಣ. ಸೊ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಂದ್ರೆ ಏನು, ಅದರ ಹೇಗೆ ಡಿನೋಟ್ ಮಾಡಬೇಕು ಅದನ್ನ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಸೊ ನಮಗೆ ಫಸ್ಟ್ ಆರ್ಡರ್ ಡಿರೈವೇಟಿವ್ ಬಗ್ಗೆ ಗೊತ್ತಿದೆ. ಸೊ ಇಫ್ ವಿ ಹ್ಯಾವ್ ದ ಫಂಕ್ಷನ್ y is equal to f of x, ಒಂದು ಫಂಕ್ಷನ್ ಇದ್ರೆ ನಮಗೆ ವಿ ನೋ ದಟ್ dy by dx is the ಫಸ್ಟ್ ಆರ್ಡರ್ ಡಿರೈವೇಟಿವ್. ಅದು ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್ ಹೌ ಟು ಫೈಂಡ್ ದ ಡಿರೈವೇಟಿವ್ ಆಫ್ ದ ಗಿವನ್ ಫಂಕ್ಷನ್. ಕೆಲವು ಫಂಕ್ಷನ್ಸ್ಗೆ ನಾವು ಡಿರೈವೇಟಿವ್ ಫೈಂಡ್ ಔಟ್ ಮಾಡಿದ್ದೀವಿ, ಹಾಗೆ ಫಸ್ಟ್ ಆರ್ಡರ್ ಡಿರೈವೇಟಿವ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಎಲ್ಲ ರೂಲ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈಗ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಂದ್ರೆ ಏನು? ಇಟ್ ಈಸ್ ದ ಡಿರೈವೇಟಿವ್ ಆಫ್ ಡಿರೈವೇಟಿವ್. ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ dy by dx, if we differentiate this one more time, ಇದನ್ನ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ that will gives us the second order derivative. That means what? So if y is equal to f of x, dy by dx is the first order derivative, and also we have d by dx of dy by dx. This is the ಸೆಕೆಂಡ್ ಆರ್ಡರ್ ಡಿರೈವೇಟಿವ್. ಅಂದ್ರೇನು? ಒಂದು ಫಂಕ್ಷನ್ ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫಸ್ಟ್ ಆರ್ಡರ್ ಡಿರೈವೇಟಿವ್ ಬರುತ್ತೆ, ಆ ಡಿರೈವೇಟಿವ್ನೇ ಮತ್ತೆ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಸಿಗುತ್ತೆ, ರೈಟ್? ಸೊ ಇದನ್ನ ಯಾವ ರೀತಿ ಡಿನೋಟ್ ಮಾಡ್ಬೋದು? ಇಟ್ ಕ್ಯಾನ್ ಬಿ ಡಿನೋಟೆಡ್ ಬೈ, we can denote it by, usually we will denote dy by dx by f dash of x ಅಥವಾ dy by dx ಅಥವಾ y1, ಅದೆಲ್ಲ ನೋಟೇಷನ್ಸ್ ಇದೆ. ಅದೇ ತರ ಇಟ್ ಕ್ಯಾನ್ ಬಿ ಡಿನೋಟೆಡ್ ಬೈ f ಡಬಲ್ ಡ್ಯಾಶ್ ಆಫ್ x, ಈ ತರ ಡಿನೋಟ್ ಮಾಡ್ಬೋದು, ಅಥವಾ ಡಿ ಸ್ಕ್ವೇರ್ ಎಫ್ ಆಫ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್, ಈ ತರ ಡಿನೋಟ್ ಮಾಡ್ಬೋದು. if y is equal to f of x, if we have, then we can denote it by, then it is denoted by, so we have d square y by dx square, idu one notation. Athwa we can also denote it by y double dash, or we can also denote it by y2. So idella different notations for the second order derivative. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ. How find the second order derivative, that is d square y by dx square if y is equal to x cube plus tan x. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಕೊಟ್ಟಿರೋ ಫಂಕ್ಷನ್ ತಗೊಳ್ಳಿ, y is equal to x cube plus tan x. ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಅಂದ್ರೆ ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ದಿಸ್ ಟ್ವೈಸ್, ಎರಡು ಸತಿ ಡಿಫರೆನ್ಶಿಯೇಟ್ ಮಾಡಬೇಕು. ಫಸ್ಟ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x, ಏನಾಗುತ್ತೆ? dy by dx will become derivative of x cube is 3x square plus derivative of tan x is secant square x. ಇದು ಫಸ್ಟ್ ಆರ್ಡರ್ ಡಿರೈವೇಟಿವ್. If we differentiate this one more time, differentiate with respect to x, ಏನಾಗುತ್ತೆ? dy by dx ಗೆ ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡಿದ್ರೆ we will get d square y by dx square, that is equal to 3x square ಗೆ ಡಿರೈವೇಟಿವ್ 6x plus secant square x ನ ಚೈನ್ ರೂಲ್ ಯೂಸ್ ಮಾಡಿದ್ರೆ x ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ, 2 into x ಪ್ಲೇಸ್ ಅಲ್ಲಿ secant x. So therefore derivative of secant x is secant x into tan x. So if we can simplify this, 6x plus 2 is secant into secant, 2 secant square x into tan x. So this is the second order derivative for given y is equal to x cube plus tan x, right? Simple, very simple. ಫಸ್ಟ್ ಆರ್ಡರ್ ಡಿರೈವೇಟಿವ್ ಬೇಕಂದ್ರೆ ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ, ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಬೇಕು ಅಂದ್ರೆ ಎರಡು ಸತಿ ಡಿಫ್ರೆನ್ಶಿಯೇಟ್ ಮಾಡಿ ಡಿರೈವೇಟಿವ್ ಸಿಗುತ್ತೆ. ದಟ್ಸ್ ಆಲ್. ರಿಮೆಂಬರ್, what is the second order derivative? The derivative of dy by dx is the second order derivative ಅಷ್ಟೇ. If we have f dash of x, f double dash of x is the second derivative, ಅಥವಾ d square f of x by dx square ಆ ತರ ಡಿನೋಟ್ ಮಾಡ್ಬೋದು. y ಅಲ್ಲಿ ಕೊಟ್ಟಿದ್ರೆ d square y by dx square, y double dash ಅಥವಾ y2. ಸೊ ಇವೆಲ್ಲ ಡಿಫರೆಂಟ್ ನೋಟೇಷನ್ಸ್ ಫಾರ್ ದ ಗಿವನ್ ಸೆಕೆಂಡ್ ಆರ್ಡರ್ ಡಿರೈವೇಟಿವ್, ರೈಟ್? ಸೊ ಇದೇ ತರ ಇನ್ನೂ ಕೆಲವು ಕ್ವೆಶನ್ಸ್ ಇದೆ, how to find the second order derivative, ಅದನ್ನ ನೋಡ್ತಾ ಹೋಗೋಣ. Okay, next find the second order derivative of the following functions.
ಸೊ ಹೇಗೆ ಫೈಂಡ್ ಔಟ್ ಮಾಡಬೇಕು ಒನ್ ಬೈ ಒನ್ ನೋಡೋಣ. ಎಕ್ಸ್ ಪವರ್ 20 ಪಾಲಿನಾಮಿಯಲ್. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ಗಿವನ್ ಆಸ್ y is equal to x power 10. ಸೊ ಫಸ್ಟ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಏನಾಗುತ್ತೆ dy by dx will become now x power n into x power n minus 1, that is 10x power 9. Once again differentiate with respect to x. Differentiation of dy by dx is the d square y by dx square, that is equal to derivative of 10x power 9, 9 into 10, that is 90x to the power of 8, which is the required second order derivative for x power 20. ಅದೇ ತರ x square plus 3x plus 2, once again polynomial, y is equal to x square plus 3x plus 2. ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ dy by dx ಏನಾಗುತ್ತೆ x ಸ್ಕ್ವೇರ್ಗೆ ಡಿರವೇಟಿವ್ 2x plus 3 into derivative of x is 1, that is 3, 2 constant, ಅದರ ಡಿರವೇಟಿವ್ 0. ಮತ್ತೆ once again differentiate with respect to x, ಏನಾಗುತ್ತೆ d square y by dx square, we will get it as 2 into derivative of x is 1, that is 2, plus derivative of 3, either constant to 0. So therefore second order derivative for this function is 2. Very simple, right? So ಅದೇ ತರ ಈ equation ನೋಡಿ. If x is equal to cos x, function is x into cos x, ಇದರ second order derivative y is equal to x into cos x ತಗೊಳ್ಳೋಣ. Differentiate with respect to x once, ಏನಾಗುತ್ತೆ dy by dx is x into derivative of product rule, first into derivative of second, that is x into derivative of cos x is minus sin x, so minus x sin x direct ಆಗಿ ಬರೀತೀನಿ, minus x into sin x plus cos x into derivative of x is 1, so cos x into 1 is cos x. Again differentiate with respect to x, ಏನಾಗುತ್ತೆ d square y by dx square, we will get it as first into derivative of second, minus x into derivative of sin x is cos x, so minus x into cos x. Then second into derivative of first, sin x into derivative of minus x is minus 1, so minus into plus minus ಬರುತ್ತೆ, minus ಬರೀತೀನಿ, so minus 1 into sin x, that is minus sin x. Derivative of cos x is also minus sin x, so that can be written as minus x cos x minus 2 times sin x. This is the required derivative for x into cos x. ಅದೇ ತರ log x. So first y is equal to log x ಅಂತ ತಗೊಳ್ಳೋಣ, ಇದು ಸಿಂಪಲ್ ಆಗಿದೆ. Derivative of log x ಗೊತ್ತಿದೆ, differentiating with respect to x, we will get it as dy by dx is equal to log x ಗೆ derivative 1 by x. ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ derivative of 1 by x ಗೊತ್ತು, derivative of 1 by x d square y by dx square equal to minus 1 by x square, which is the required derivative. So therefore these are the required derivatives for the given functions. Next, x cube log x. So let us take y is equal to x cube into log x. ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡೋಣ, ಪ್ರಾಡಕ್ಟ್ ರೂಲ್, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x, dy by dx ಏನಾಗುತ್ತೆ ಪ್ರಾಡಕ್ಟ್ ರೂಲ್, first into derivative of second, that is x cube into derivative of log x is 1 by x, plus second into derivative of first, log x into derivative of x cube is 3x square. ಸೊ ಇದು ಸಿಂಪ್ಲಿಫೈ ಮಾಡೋಣ. ಸೊ dy by dx ಏನಾಗುತ್ತೆ x cube by x ಅಂದರೆ x square plus 3x square into log x. We can also write it as x square ಕಾಮನ್ ತೆಗೆದ್ರೆ 1 plus 3 log x ಅಂತ ಬರುತ್ತೆ. ಸೊ ದಿಸ್ ಇಸ್ dy by dx, ಇನ್ನ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿಲ್ಲ. ನಾವು ಡಿಫ್ರೆನ್ಶಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು x. ಸೊ ಏನಾಗುತ್ತೆ d square y by dx square equal to ಮತ್ತೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ರೆ ಫಸ್ಟ್ ಇಂಟು x square ಇಂಟು derivative of 1 plus 3 log x, 1 ಗೆ 0, 3 constant, 3 into derivative of log x is 1 by x, that is 3 by x ಆಯಿತು, plus second into derivative of first, that is 1 plus 3 log x into derivative of x square is 2x.
ಸೊ ಒಂದು ಎಕ್ಸ್ ಕ್ಯಾನ್ಸಲ್ ಮಾಡ್ಬೋದು. ಸೊ ಏನು ಬರುತ್ತೆ 3x ಪ್ಲಸ್ 1 ಪ್ಲಸ್ 3 ಲಾಗ್ ಎಕ್ಸ್ ಇಂಟು 2x ಆಯಿತು. ಸೊ ಎಕ್ಸ್ ಕಾಮನ್ ತೆಗೆದ್ರೆ ಇದರಲ್ಲಿ ಏನಾಗುತ್ತೆ 3 ಪ್ಲಸ್ ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೋಬೇಕು 2 ಪ್ಲಸ್ 6 ಲಾಗ್ ಎಕ್ಸ್. ಸೊ ಅದೇನಾಗುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಫಾರ್ ದಿಸ್ ಫಂಕ್ಷನ್ ಈಸ್ ಎಕ್ಸ್ ಇಂಟು 5 ಪ್ಲಸ್ 6 ಲಾಗ್ ಎಕ್ಸ್ ಆಯಿತು. ಎಷ್ಟು ಸಾಧ್ಯ ಆದರೆ ಅಷ್ಟು ಸಿಂಪ್ಲಿಫೈ ಮಾಡಬೇಕು. ಸೊ ದಿಸ್ ಇಸ್ ದ ಸಿಂಪ್ಲಿಫೈಡ್ ಫಾರ್ಮ್, ಇನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಡಿರವೇಟಿವ್, ರೈಟ್. ಸೊ ಇದೇ ಥರ ಇನ್ನೂ ಒಂದು ಕ್ವೆಶನ್ ಇದೆ, ಇ ಪವರ್ ಎಕ್ಸ್ ಇಂಟು ಸೈನ್ 5x. ಸೊ ಇದನ್ನು y ಅಂತ ತಗೊಳ್ಳೋಣ. y ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ 5x. ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್. ಸೊ ದಟ್ ಈಸ್ ಇ ಪವರ್ ಎಕ್ಸ್ ಇಂಟು ಡಿರವೇಟಿವ್ ಆಫ್ ಸೈನ್ 5x. ಡಿರವೇಟಿವ್ ಆಫ್ ಸೈನ್ ಈಸ್ ಕಾಸ್ x ಪ್ಲೇಸ್ ಅಲ್ಲಿ 5x ಇದೆ, therefore derivative of 5x is 5 ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್. ಸೆಕೆಂಡ್ ಏನು ಸೈನ್ 5x ಇಂಟು ಡಿರವೇಟಿವ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ಇಲ್ಲಿ ಇ ಪವರ್ ಎಕ್ಸ್ ಕಾಮನ್ ತೆಗಿಬೋದು, ಉಳಿಯೋದೇನು ಇಲ್ಲಿ 5 ಕಾಸ್ 5x ಪ್ಲಸ್ ಸೈನ್ 5x ಕಾಮನ್ ಮಿಕ್ಕಿರುತ್ತೆ. ಇದು ಡಿ ವೈ ಬೈ ಡಿ ಎಕ್ಸ್. ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒನ್ ಮೋರ್ ಟೈಮ್, we will get d square y by dx square, that is equal to first into derivative of this, you know, 5 into derivative of cos is minus sin x place ali 5x ಇದೆ, therefore derivative of 5x again 5 plus sin 5x ಗೆ cos 5x into 5. ಇದು ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಟರ್ಮ್ 5 ಕಾಸ್ 5x ಪ್ಲಸ್ ಸೈನ್ 5x ಇಂಟು ಡಿರವೇಟಿವ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ಎಷ್ಟು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಿದ್ದೀರಿ? ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್, ಅಷ್ಟೇ. ಈಗ ಎಲ್ಲ ಟರ್ಮಲ್ಲೂ ಇ ಪವರ್ ಎಕ್ಸ್ ಕಾಮನ್ ಇದೆ, ಇ ಪವರ್ ಎಕ್ಸ್ ಆಚೆ ಬರ್ಕೊಳ್ಳಿ. ಮಿಕ್ಕಿದ ಟರ್ಮ್ಸ್ನೆಲ್ಲ ಸಿಂಪ್ಲಿಫೈ ಮಾಡಿ ಬರೆಯೋಣ. ಏನು ಬರುತ್ತೆ 5 ಇಂಟು 5 25 ಮೈನಸ್ 25 ಸೈನ್ 5x ಪ್ಲಸ್ 5 ಕಾಸ್ 5x. ಇಲ್ಲೇನಾಗುತ್ತೆ ಪ್ಲಸ್ 5 ಕಾಸ್ 5x ಪ್ಲಸ್ ಸೈನ್ 5x ಆಯ್ತು. ಈಗ ಲೈಕ್ ಟರ್ಮ್ಸ್ ಎಲ್ಲ ಆ್ಯಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಇ ಪವರ್ ಎಕ್ಸ್ ಇಂಟು ನೆಗೆಟಿವ್ ಸೈನ್ ಆಮೇಲೆ ಬರೆಯೋಣ. 5 ಪ್ಲಸ್ 5 10 ಕಾಸ್ 5x ಮೈನಸ್ 25 minus 1, that is 24. 25 minus 25 plus 1, 24 sin 5x into e power x. This is the second order derivative for the given function. ಇನ್ನೇನು further simplify ಮಾಡೋಕ್ಕಾಗಲ್ಲ. So therefore this is the required second order derivative. ಎಷ್ಟು ಸಾಧ್ಯ ಆದರೆ ಅಷ್ಟು ಸಿಂಪ್ಲಿಫೈ ಮಾಡಬೇಕು, ರೈಟ್. ಇನ್ನು ಕೆಲವು ಕ್ವೆಶನ್ಸ್ ಇದೆ ನೋಡೋಣ. ಓಕೆ, ನೆಕ್ಸ್ಟ್ ಇ ಪವರ್ 6x ಇಂಟು ಕಾಸ್ 3x. ಇದನ್ನ y ಅಂತ ತಗೊಳ್ಳಿ. ಇ ಪವರ್ 6x ಇಂಟು ಕಾಸ್ 3x ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ dy by dx is product rule again, first into derivative of second, e power 6 into derivative of cos 3x. chain rule apply ಮಾಡಿದ್ರೆ ಡೈರೆಕ್ಟ್ ಆಗಿ ಬರೀತೀನಿ. ಮೈನಸ್ ಸೈನ್ 3x ಇಂಟು ಡಿರವೇಟಿವ್ ಆಫ್ 3x ಇಸ್ 3 ಬರುತ್ತೆ. ಸೊ ಮೈನಸ್ 3 ಸೈನ್ 3x ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್. ಸೆಕೆಂಡ್ ಅಂದರೆ ಕಾಸ್ 3x. ಇದು ಮತ್ತೆ ಚೈನ್ ರೂಲ್. ಇ ಪವರ್ 6xಗೆ ಎಕ್ಸ್ ಪ್ಲೇಸ್ ಅಲ್ಲಿ 6x ಇದೆ. ಡಿರವೇಟಿವ್ ಆಫ್ ಇ ಪವರ್ ಎಕ್ಸ್ ಏನು ಇ ಪವರ್ 6x ಇಂಟು 6 ಬರುತ್ತೆ. ಡಿರವೇಟಿವ್ ಆಫ್ 6x ಇಸ್ 6. ಸೊ ಇ ಪವರ್ 6x ಕಾಮನ್ ತೆಗೀರಿ, ಉಳಿಯೋದೇನು ಇಲ್ಲಿ ಮೈನಸ್ 3 ಸೈನ್ 3x ಪ್ಲಸ್ ಇಲ್ಲಿ 6 ಕಾಸ್ 3x. ಇದು dy ಬೈ ಡಿ ಎಕ್ಸ್.
ಸೊ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಇ ಪವರ್ 6x ಇಂಟು ಡಿರವೇಟಿವ್ ಆಫ್ ದಿಸ್ ಟರ್ಮ್ ಡೈರೆಕ್ಟ್ ಆಗಿ ಬರೆಯೋಣ -3 ಕಾನ್ಸ್ಟೆಂಟ್ ಹಂಗೆ ಇರಲಿ sin 3x ಚೈನ್ ರೂಲ್ ಯೂಸ್ ಮಾಡಿದ್ರೆ ಡಿರವೇಟಿವ್ ಆಫ್ ಸೈನ್ ಈಸ್ ಕಾಸ್ ಎಕ್ಸ್ ಪ್ಲೇಸ್ ಅಲ್ಲಿ 3x ಇದೆ ಸೊ ಕಾಸ್ 3x ಇಂಟು ಡಿರವೇಟಿವ್ ಆಫ್ 3x ಇಸ್ ಅಗೇನ್ 3 ಬರುತ್ತೆ ಸೊ 3 ಇಂಟು 3 -9 ಕಾಸ್ 3x ಅದೇ ತರ ಇಲ್ಲಿ ಕಾಸ್ಗೆ ಡಿರವೇಟಿವ್ ಮೈನಸ್ ಸೊ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತೆ ಡಿರವೇಟಿವ್ ಆಫ್ ಕಾಸ್ ಇಸ್ ಮೈನಸ್ ಸೈನ್ 3 ಇಂಟು 6 18 ಸೈನ್ 3x ಬರುತ್ತೆ ಇದು ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ಅದನ್ನ ಇಲ್ಲಿ ಬರೀತೀನಿ ಪ್ಲಸ್ ಸೆಕೆಂಡ್ ಇಂಟು ಅಂದ್ರೆ ಸೆಕೆಂಡ್ ಈಸ್ ದಿಸ್ -3 ಸೈನ್ 3x ಪ್ಲಸ್ 6 ಕಾಸ್ 3x ಇಂಟು ಡಿರವೇಟಿವ್ ಆಫ್ e ಪವರ್ 6x ಇಸ್ e ಪವರ್ 6x ಇಂಟು 6 ಈಗ ಎರಡು ಟರ್ಮಲ್ಲಿ e ಪವರ್ 6x ಕಾಮನ್ ಸಿಂಪ್ಲಿಫೈ ಮಾಡೋಣ ಇಲ್ಲಿ -9 ಕಾಸ್ 3x -18 ಸೈನ್ 3x ದೆನ್ ಇಲ್ಲಿ 6 ಮಲ್ಟಿಪ್ಲೈ ಮಾಡಬೇಕು -18 ಸೈನ್ 3x ಪ್ಲಸ್ 36 ಕಾಸ್ 3x ಸೊ ಫೈನಲಿ ವಿ ವಿಲ್ ಗೆಟ್ e ಪವರ್ 6x ಇಂಟು ಲೈಕ್ ಟರ್ಮ್ಸ್ ನೆಲ್ಲ ಆ್ಯಡ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ವಿ ವಿಲ್ ಗೆಟ್ ಇಟ್ ಆಸ್ ಲೈಕ್ ಟರ್ಮ್ಸ್ ನೆಲ್ಲ ಆ್ಯಡ್ ಮಾಡ್ತಾ ಹೋಗಿ ಪಾಸಿಟಿವ್ ಯಾವ್ದು ಬರುತ್ತೆ ನೋಡೋಣ -36 ಕಾಸ್ 3x -9 -36 -9 ಅಂದ್ರೆ 27 ಕಾಸ್ 3x -18 ಸಾರಿ ದಿಸ್ ಇಸ್ ಸೈನ್ 3x -18 ಅಂದ್ರೆ -36 ಸೈನ್ 3x ಸೊ ವಿಚ್ ಇಸ್ ದ ರಿಕ್ವೈರ್ಡ್ ಸೆಕೆಂಡ್ ಆರ್ಡರ್ ಡಿರವೇಟಿವ್ ಫಾರ್ e ಪವರ್ 6x ಇಂಟು ಕಾಸ್ 3x ಅಷ್ಟೇ ಎಷ್ಟು ಸಾಧ್ಯ ಆದರೆ ಅಷ್ಟು ಸಿಂಪ್ಲಿಫೈ ಮಾಡಬೇಕು ರೈಟ್ ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದು ಸಿಂಪಲ್ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ತಗೊಳ್ಳಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ದೆನ್ dy ಬೈ ಡಿ ಎಕ್ಸ್ ಏನಾಗುತ್ತೆ ಡಿರವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಗೊತ್ತಿದೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಲ್ಲಿ ನೀವು ಬೇಕಾದ್ರೆ ಕೋಶಂಟ್ ರೂಲ್ ಆದರೂ ಯೂಸ್ ಮಾಡಿ ಅಥವಾ ಚೈನ್ ರೂಲ್ ಆದರೂ ಯೂಸ್ ಮಾಡಿ ಯಾವುದಾದ್ರೂ ಯೂಸ್ ಮಾಡಿ ಐ ವಿಲ್ ಯೂಸ್ ದ ಚೈನ್ ರೂಲ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 1/x ಫಾರ್ಮಲ್ ಇದೆ ಡಿರವೇಟಿವ್ ಆಫ್ 1/x ಏನು -1/x ಸ್ಕ್ವೇರ್ ಎಕ್ಸ್ ಪ್ಲೇಸಲ್ಲಿ 1 ಪ್ಲಸ್ ಎಕ್ಸ್ ಇದೆ ಎಕ್ಸ್ ಸ್ಕ್ವೇರ್ ಇದೆ ಅದರ ಹೋಲ್ ಸ್ಕ್ವೇರ್ ಇಂಟು ಡಿರವೇಟಿವ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ 2x ಸೊ ದಟ್ ಈಸ್ ಫೈನಲಿ ವಿ ಕ್ಯಾನ್ ರೈಟ್ -2x ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ whole square if you take that will gives the second order derivative for tan inverse x right next find the derivative of second order derivative of log x so as usual chain rule use madona log x first order derivative enagutte differentiating with respect to x so dy by dx we will get it as chain rule derivative of log x is 1 by x place ಅಲ್ಲಿ log x ಇದೆ so derivative of log x is 1 by x so that is 1 by x log x so this is dy by dx ಮತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಚೈನ್ ರೂಲ್ ಯೂಸ್ ಮಾಡ್ತೀನಿ ನೀವು ಬೇಕಾದ್ರೆ ಕೋಶಂಟ್ ರೂಲ್ ಯೂಸ್ ಮಾಡ್ಬೋದು ಸೇಮ್ ಆನ್ಸರ್ ಬರುತ್ತೆ ಐ ವಿಲ್ ಯೂಸ್ ದ ಚೈನ್ ರೂಲ್ ಯಾವ ಫಾರ್ಮಲ್ ಇದೆ 1/x ಫಾರ್ಮಲ್ ಇದೆ ಡಿರವೇಟಿವ್ ಆಫ್ 1/x ಏನು -1/x ಸ್ಕ್ವೇರ್ ಅಂದ್ರೆ x log x ಹೋಲ್ ಸ್ಕ್ವೇರ್ ಆಯ್ತು ಇಂಟು ಡಿರವೇಟಿವ್ ಆಫ್ x log x ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು ಫಸ್ಟ್ ಇಂಟು ಡಿರವೇಟಿವ್ ಆಫ್ ಸೆಕೆಂಡ್ ದಟ್ ಈಸ್ x ಇಂಟು ಡಿರವೇಟಿವ್ ಆಫ್ log x ಇಸ್ 1/x ಪ್ಲಸ್ ಸೆಕೆಂಡ್ ಇಂಟು ಡಿರವೇಟಿವ್ ಆಫ್ ಫಸ್ಟ್ ದಟ್ ಈಸ್ log x ಇಂಟು ಡಿರವೇಟಿವ್ ಆಫ್ x ಇಸ್ 1 ಸೊ ಏನಾಗುತ್ತೆ ದಿಸ್ ವಿಲ್ ಬಿಕಮ್ 1 so numerator ಅಲ್ಲಿ minus of 1 plus log x divided by denominator ಏನಾಗುತ್ತೆ x square into log x whole square so this is the required derivative for log of log x second order derivative d square y by dx square right very simple
ಅದೇ ಥರ ಸೈನ್ ಆಫ್ ಲಾಗ್ ಎಕ್ಸ್, ಇದು ಕೂಡ ಚೈನ್ ರೂಲ್ ಯೂಸ್ ಮಾಡೋಣ. y is equal to sine of log x, differentiate once with respect to x, ಏನಾಗುತ್ತೆ dy by dx is equal to sine of log x. Derivative of sine is cos, x place ಅಲ್ಲಿ log x ಇದೆ, into derivative of log x is 1 by x. ಸೊ ಇಲ್ಲಿ ಪ್ರಾಡಕ್ಟ್ ರೂಲ್ ಆದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ಕೋಶಂಟ್ ರೂಲ್ ಆದರೂ ಕೋಶಂಟ್ ರೂಲ್ ಆದರೂ ಯೂಸ್ ಮಾಡ್ಕೊಳ್ಳಿ. ಡಿನಾಮಿನೇಟರ್ ಎಕ್ಸ್ ತಗೊಂಡು ಎರಡಕ್ಕೂ ಸೇಮ್ ಆನ್ಸರ್ ಬರುತ್ತೆ. ಐ ವಿಲ್ ಯೂಸ್ ದ ಪ್ರಾಡಕ್ಟ್ ರೂಲ್, ಯಾಕೆ ಡಿರೈವೇಟಿವ್ ಆಫ್ 1 by x ಗೊತ್ತಿದೆ ಡೈರೆಕ್ಟ್ ಆಗಿ. ಸೊ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೋತೀನಿ. ನೀವು ಬೇಕಾದ್ರೆ ಕೋಶಂಟ್ ರೂಲ್ ಆದರೂ ಯೂಸ್ ಮಾಡಿ, ಸೇಮ್ ಆನ್ಸರ್ ಬರುತ್ತೆ. dy by dx is equal to cos of log x into 1 by x. ಸೊ d square y by dx square ಏನಾಗುತ್ತೆ, ಫಸ್ಟ್ ಇಂಟು ಡಿರೈವೇಟಿವ್ ಆಫ್ ಸೆಕೆಂಡ್. ಸೊ cos of log x into derivative of 1 by x is minus 1 by x square plus second into derivative of first. Second ಅಂದ್ರೆ 1 by x into derivative of cos of log x. So minus sin log x into derivative of log x is 1 by x. Chain rule. Okay. X my cos ke derivative minus sin x plus ಅಲ್ಲಿ log x ಇದೆ 1 by x. So therefore ಇದೇನಾಯ್ತು ನೋಡಿ, 1 by x into 1 by x, 1 by x square minus 2 ಇದೆ. So minus sign also we can take common. ಈ ಮೈನಸ್ ಸೈನ್ ಕಾಮನ್ ತೆಗಿಬೋದು. ಮೈನಸ್ ಸೈನ್ ಅಲಾಂಗ್ ವಿತ್ 1 by x square. ಸೊ minus 1 by x square ಕಾಮನ್ ತೆಗಿತೀನಿ. ಉಳಿಯೋದೇನಾಗುತ್ತೆ, ಇಲ್ಲಿ ಕಾಸ್ ಆಫ್ ಲಾಗ್ ಎಕ್ಸ್, ಇಲ್ಲಿ ಮೈನಸ್ ಕಾಮನ್ ತೆಗೆದ್ಬಿಟ್ಟಿದೀವಿ. ಸೊ ಪ್ಲಸ್ ಇರುತ್ತೆ ಸೈನ್ ಆಫ್ log x. So this is the second order derivative for given sine of log x. Very simple. Okay, next. So is a miscellaneous question now. So they can ask in 5 mark question. 5 mark question ಅಲ್ಲಿ ಕೇಳಬಹುದು. So question ಈ ರೀತಿ ಇದೆ. Implicit function ಕೊಟ್ಟಿದ್ದಾರೆ, x minus a whole square plus y minus b whole square equal to c square for some c greater than 0. ಇಲ್ಲಿ 3 ಕಾನ್ಸ್ಟೆಂಟ್ ಇದೆ, a b and c. We have to show that 1 plus dy by dx square whole power 3 by 2 whole divided by d square y by dx square, it is a constant independent of a and b. ಅಂದ್ರೆ ನಮಗೆ ಬರೋ ಫೈನಲ್ ಆನ್ಸರ್, ಇಫ್ ಯು ಸಿಂಪ್ಲಿಫೈ ದಿಸ್, ಫೈನಲ್ ಆನ್ಸರ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಸಿ ಅಲ್ಲಿ ಇರಬೇಕು. ಇಲ್ಲಿ 3 ಕಾನ್ಸ್ಟೆಂಟ್ ಇರೋದು, ಎ ಬಿ ಇಂಡಿಪೆಂಡೆಂಟ್ ಆಗಿದೆ ಅಂತಂದ್ರೆ ಇಟ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಸಿ ಅಂತ ಪ್ರೂವ್ ಮಾಡಬೇಕು. ಸಿಂಪಲ್ ಆಗಿದೆ, ಪ್ರೂವ್ ಮಾಡೋಣ. ಕೊಟ್ಟಿರೋ ಫಂಕ್ಷನ್ ಏನು, ಗಿವನ್ x minus a whole square plus y minus b whole square is equal to c square ಅಂತ ಕೊಟ್ಟಿದ್ದಾರೆ. ಆಸ್ ಯೂಶುವಲ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಏನಾಗುತ್ತೆ, ಡಿರೈವೇಟಿವ್ ಆಫ್ ದಿಸ್ 2 into x minus a, x square ಫಾರ್ಮ್ ಅಲ್ಲಿ ಇದೆ. 2 into x minus a into derivative of x minus a is 1 minus 0, 1 ಬರುತ್ತೆ, ಪ್ಲಸ್ derivative of y minus b whole square is also 2 into y minus b. Since y ಇರೋದ್ರಿಂದ we will get dy by dx is equal to c is a constant, therefore it is 0. So from this what we will get, 2 into y minus b dy by dx is equal to minus of 2 into x minus a ಬರುತ್ತೆ. So 2 2 cancel ಆಯಿತು, you will get dy by dx is minus of x minus a by x minus b. This is dy by dx. Now dy by dx ಇನ್ನೇನು ಬೇಕು ನಮಗೆ, 1 plus dy by dx whole square whole power 3 by 2. ಅದನ್ನು ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಏನು ಬರುತ್ತೆ, d square dy by dx whole square will be 1 plus ಅಂತ ತಗೊಂಡ್ಬಿಡ್ತೀನಿ ಡೈರೆಕ್ಟ್ ಆಗಿ. 1 plus ಇದಕ್ಕೆ ಸ್ಕ್ವೇರ್ ಅಂದ್ರೆ x minus a whole square by y minus b whole square ಬರುತ್ತೆ. ಮೈನಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ ಬಿಕಾಸ್ ಸ್ಕ್ವೇರ್ ತಗೊಂತಾ ಇದೀವಿ. ಎಲ್ ಸಿ ಎಂ ತಗೊಳ್ಳಿ, ಏನು ಬರುತ್ತೆ, y minus b whole square plus x minus a whole square by y minus b whole square ಬಂತು. ಸೊ ದೇರ್ಫೋರ್ ಇದೇನಾಗುತ್ತೆ ನೋಡಿ, 1 plus dy by dx whole square, we will get it as numerator ಏನು, x minus a whole square plus y minus b whole square. X minus a whole square plus y minus b whole square is c square. So therefore numerator will become c square by
y minus b ಹೋಲ್ ಸ್ಕ್ವೇರ್ ಬರುತ್ತೆ. ಪವರ್ 3/2 ಬೇಕು, ರೇಸ್ ದ ಪವರ್ ಟು 3/2. ಸೊ 1 ಪ್ಲಸ್ dy by dx ಹೋಲ್ ಸ್ಕ್ವೇರ್ ಹೋಲ್ ಪವರ್ 3/2 ಇಸ್ ಈಕ್ವಲ್ ಟು, ಈಗ ನೋಡಿ ಸಿ ಸ್ಕ್ವೇರ್ ಇದೆ, ಸಿ ಸ್ಕ್ವೇರ್ ಇಲ್ಲಿ ಸಿ ಸ್ಕ್ವೇರ್ ಹೋಲ್ ಪವರ್ 3/2 ಅಂದ್ರೆ 2 ಕ್ಯಾನ್ಸಲ್ ಆಯಿತು, ಯು ವಿಲ್ ಗೆಟ್ ಸಿ ಕ್ಯೂಬ್. ಸಿಮಿಲರ್ಲಿ ಡಿನಾಮಿನೇಟರ್ ಅಲ್ಲೂ ಅಷ್ಟೇ, ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಗೆಟ್ y minus b ಹೋಲ್ ಕ್ಯೂಬ್. ಸೊ ದಿಸ್ ಇಸ್ ನ್ಯೂಮರೇಟರ್. ಅದೇ ತರ ಡಿನಾಮಿನೇಟರ್ ಏನು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಇದು. ಕೋಶೆಂಟ್ ರೂಲ್ ಅಪ್ಲೈ ಮಾಡೋಣ, ಮೈನಸ್ ಹಾಗೆ ಇರಲಿ. ಅಪ್ಲೈಯಿಂಗ್ ದ ಕೋಶೆಂಟ್ ರೂಲ್, ಡಿನಾಮಿನೇಟರ್ ದಟ್ ಈಸ್ y minus b into derivative of numerator, derivative of x minus a is 1 minus numerator x minus a into derivative of denominator, derivative of denominator ಏನು y minus, derivative of denominator is, sorry, this is y minus b, derivative of denominator is y minus b, so derivative of y minus b is dy by dx in divide by whole divided by denominator square, that is y minus b whole square. Substitute dy by dx again, minus of y minus b ಹಾಗೆ ಇರಲಿ, ಈ ಮೈನಸ್ x minus a into dy by dx ಏನು, ಮೈನಸ್ ಆಫ್ x minus a by y minus b whole divided by y minus b whole square. ಈಗ ನೋಡಿ ಎಲ್ ಸಿ ಎಂ ತಗೊಂಡ್ರೆ y minus b into y minus b ಮೈನಸ್ ಆಫ್ y minus b into y minus b, y minus b whole square ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ x minus a whole square ಆಯಿತು, ಹೋಲ್ ಡಿವೈಡ್ ಬೈ ಈ ಡಿನಾಮಿನೇಟರ್ ಇಲ್ಲೊಂದು y minus b ಇದೆ, ಇಲ್ಲೊಂದು y minus b whole square ಇದೆ, ಯು ವಿಲ್ ಗೆಟ್ y minus b whole cube. ಆಸ್ ಯೂಶುವಲ್ y minus b whole square plus x minus a whole square ಕೊಟ್ಟಿರೋ ಪ್ರಕಾರ ದಟ್ ಈಸ್ c ಸ್ಕ್ವೇರ್. ಸೊ ಮೈನಸ್ ದ c ಸ್ಕ್ವೇರ್ ಬೈ y minus b whole cube ಆಯಿತು. So this is d square y by dx square. Now consider this given term, 1 plus dy by dx whole square whole power 3/2 divided by d square y by dx square. ಏನಾಗುತ್ತೆ ನೋಡೋಣ ಇದನ್ನ, that is equal to minus, sorry minus ಇಲ್ಲ ಇದು, this is c cube divided by y minus b whole cube divided by, this is minus c square divided by y minus b whole cube. So y minus b whole cube complete cancel ಆಯಿತು, you will get c cube by minus c square ಅಂದರೆ minus c, which is independent of a and b. So that's what that has to prove. Very simple. Just as usual, implicit function differentiation ಹೇಗೆ ಮಾಡ್ತೀವಿ ಅದೇ ಥರ ಮಾಡಿ, ಬಟ್ ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್. ಈ ಸಿಂಪ್ಲಿಫಿಕೇಶನ್ ಕೇರ್ಫುಲ್ ಆಗಿ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಆಸ್ ಮೈನಸ್ ಸಿ, ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಎ ಅಂಡ್ ಬಿ. ಅದನ್ನೇ ಕೇಳಿರೋದು ಅವರು. ಇಟ್ ಈಸ್ ಎ ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಆಫ್ ಎ ಅಂಡ್ ಬಿ. ಸೊ ಸಿ ಈಸ್ ಎ ಕಾನ್ಸ್ಟೆಂಟ್ ಇಂಡಿಪೆಂಡೆಂಟ್ ಆಫ್ ಎ ಅಂಡ್ ಬಿ. ಸೊ ಇವತ್ತಿನ ವಿಡಿಯೋದಲ್ಲಿ ವಾಟ್ ಈಸ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅದರ ನೊಟೇಷನ್ ಏನು, ಮತ್ತೆ ಹೇಗೆ ಫೈಂಡ್ ಔಟ್ ಮಾಡಬೇಕು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫಾರ್ ದ ಗಿವನ್ ಫಂಕ್ಷನ್, ಅದ್ರ ಬಗ್ಗೆ ಒಂದಷ್ಟು ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಬೋರ್ಡ್ ಎಕ್ಸಾಮ್, PUC ಬೋರ್ಡ್ ಎಕ್ಸಾಮ್ಗೆ. ಅಷ್ಟು ಕ್ವೆಶನ್ಸಲ್ಲಿ ಕಂಪಲ್ಸರಿ ಒಂದು ಬಂದೇ ಬರುತ್ತೆ 5 ಮಾರ್ಕ್ಗೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.